ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಪುರುಷ ವಶೀಕರಣ ಯಂತ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದನ್ನು ಯಾವ ರೀತಿ ರೆಡಿ ಮಾಡಬೇಕಪ್ಪ ಅಂದರೆ, ಈ ಯಂತ್ರದ ಪ್ರಯೋಗವನ್ನು ರೊಟ್ಟಿಯ ಮೇಲೆ ಬರೆಯಬೇಕು, ಬರೆದು ಪೂಜಿಸಬೇಕು. ಪೂಜಿಸಿ ಕಪ್ಪು ನಾಯಿಗೆ ತಿನ್ನಿಸಬೇಕು. ಈ ಯಂತ್ರ ಪ್ರಯೋಗವನ್ನು ಯಾವ ಸ್ತ್ರೀ ಮಾಡುತ್ತಿರುತ್ತಾಳೋ ಆ ಸ್ತ್ರೀಯರಿಗೆ ಮಾತ್ರ ಪುರುಷ ವಶ ಮಾಡಿಕೊಳ್ಳಬೇಕು. ಈ ಯಂತ್ರ ಬರೆದ ನಂತರ ಕೆಳಗಡೆ ಆತನ ಹೆಸರನ್ನು ರೊಟ್ಟಿಯ ಮೇಲೆ ಬರೆಯಬೇಕು. ಈ ಯಂತ್ರವನ್ನು ರೊಟ್ಟಿಯ ಮೇಲೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾನಲ್ಲ, ಇದೇ ರೀತಿಯನ್ನು ಯಂತ್ರವನ್ನು ರೊಟ್ಟಿಯ ಮೇಲೆ ಬರೆಯಬೇಕು. ಕೇಸರಿ ಆಗಲಿ, ಇಲ್ಲ ಗೌರಾಂಜನ ಆಗಲಿ, ಕಸ್ತೂರಿ ಆಗಲಿ, ಈ ಮೂರು ವಸ್ತುಗಳನ್ನು ಇದರಲ್ಲಿ ಯಾವುದಾದ್ರೂ ಒಂದು ವಸ್ತುವಿನಿಂದ ಈ ಯಂತ್ರವನ್ನು ರೊಟ್ಟಿಯ ಮೇಲೆ ಬರೆಯಬೇಕು. ಬರೆದ ನಂತರ ಇದರ ಕೆಳಗೆ ಯಾವ ಪುರುಷನನ್ನು ವಶೀಕರಣ ಮಾಡಿಕೊಳ್ಳಬೇಕನ್ನುತ್ತೀರೋ ಆ ಪುರುಷನ ಹೆಸರನ್ನು ಬರೆಯಬೇಕು. ಬರೆದ ನಂತರ ಇದನ್ನು ಕರೆಯ ನಾಯಿಗೆ ತಿನ್ನಿಸಬೇಕು. ಯಾರು ಈ ಯಂತ್ರವನ್ನು ಯಾರು ರೊಟ್ಟಿಯನ್ನು ಮಾಡಿರ್ತಾರ, ಆಮೇಲೆ ಯಾರು ಈ ಯಂತ್ರವನ್ನು ಬರೀತಾರ, ಅವರಿಗೆ ಮಾತ್ರ ಆ ಪುರುಷ ವಶೀಕರಣ ಆಗುತ್ತಾನೆ. ಅನ್ಯಥಾ ಇದನ್ನು ದುರುಪಯೋಗಪಡಿಸಬೇಡಿ, ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡಿ. ಧನ್ಯವಾದಗಳು.